ಮದುವೆ ಬಗ್ಗೆ ಡಿಸೈಡ್ ಮಾಡಿದ್ದು ಯಾವಾಗ? ಅಂದರೆ ಸರ್ ಕೂಡ ಫಿಲ್ಮ್ಗೆ ಸಂಬಂಧಪಟ್ಟವ್ರೆ, ಮಧು ಸರ್ ಆ್ಯಡ್ ಮೇಕರ್. ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದೀರಾ. ಮೈ ಹಸ್ಬೆಂಡ್ ವಾಸ್ ದ ಸಿನಿಮಾಟೋಗ್ರಾಫರ್. ಓ, ಸೊ ಕ್ಯಾಮ್ರಾ ಕಣ್ಣಲ್ಲಿ ಫಸ್ಟ್ ನೋಡಿದ್ದೀನಿ ನಾವು. ಚೆನ್ನಾಗಿದೆ. ಎಸ್. ಆ್ಯಂಡ್ ತುಂಬ ಅತಿಶಯ ಏನಂದರೆ ಹೀ ಈಸ್ ಎ ವೆರಿ ಶೈ ಪರ್ಸನ್ ಆ್ಯಂಡ್ ವೆರಿ ಇಂಟ್ರೋವರ್ಟ್. ಓ, ಸೊ ಇಟ್ ಈಸ್ ಅನ್ ಎನಿಗ್ಮಾ ಟು ಎವ್ರಿಬಡಿ. ಈವನ್ ಇನ್ ಮೈ ಫ್ಯಾಮಿಲಿ ದೇ ವಿಲ್ ಸೇ ಹೌ ಡಿಡ್ ಯು ದಿಸ್ ಹ್ಯಾಪನ್. ಇಬ್ಬರು ಜಾಸ್ತಿ ಮಾತಾಡಲ್ಲ, ಇಬ್ಬರು ಹ್ಯಾಂಗೆ. ನೂರೊಂದು ನೆನಪು. And then he was doing the next film. ಇದು ಆಲ್ಸೋ ಇಂಟ್ರೆಸ್ಟಿಂಗ್ ಸ್ಟೋರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇದು ದಾಸಿ ಅಂದರೆ ಯು ನೋ ಸ್ಲೇವ್, ಒಂದು ಸ್ಲೇವ್ ಗರ್ಲ್. ಸೊ ಇಟ್ಸ್ ಅಬೌಟ್ ಎ ಟ್ರೆಡಿಷನ್ ಇನ್ ತೆಲಂಗಾಣ ಒನ್ಸ್ ಅಪಾನ್ ಎ ಟೈಮ್. ಅದು ಹೆಂಗಂದರೆ ಒಂದು ಆವಾಗ ಜಮೀನ್ದಾರ್ ಅಂತ ಇದ್ರಲ್ಲ, ಜಮೀನ್ದಾರ್ ಪದ್ಧತಿ ಇತ್ತು. ಆ ಫ್ಯಾಮ್ಲಿನಲ್ಲಿ ಒಬ್ಬ ಹುಡುಗಿ ಮದುವೆ ಆದರೆ ಜನರಲಿ ಅವರು ಟೀನೇಜ್ನಲ್ಲಿ ಮದುವೆ ಆಗ್ತಾರಲ್ಲ. ಸೊ ಒನ್ ಅದರ್ ಗರ್ಲ್ ಫ್ರಮ್ ಲೋಯರ್ ಕ್ಲಾಸ್ ಯೂಸ್ ಟು ಬಿ ಸೆಂಟ್ ವಿತ್ ಹರ್. ಆ ಹುಡುಗಿ ಈ ಹುಡುಗಿ ಜೊತೆ ಹೋಗ್ತಾಳೆ ಆಸ್ ಎನ್ ಅಸಿಸ್ಟೆಂಟ್ ಆ್ಯಂಡ್ ಟು ಹೆಲ್ಪ್ ಹರ್. ಬಟ್ ಶಿ ಈಸ್ ಫಿಸಿಕಲಿ ಯೂಸ್ಡ್ ಬೈ ಆಲ್ ದ ಮೆನ್ ಇನ್ ದ ಫ್ಯಾಮಿಲಿ. So that was a very bad tradition. He was doing a film with that. ಆ ಕಂಟೆಂಟ್ ಮೇಲೆ. ಸೊ ಅಗೈನ್ ಸೆಕೆಂಡ್ ಫಿಲ್ಮ್. ಸೊ ಫಸ್ಟ್ ಫಿಲ್ಮ್ ಮಾಡಿದ್ದೀನಿ ಆ್ಯಸ್ ಎ ಪ್ರೊಡ್ಯೂಸರ್ಸ್ ಆ್ಯಂಡ್ ಆಲ್. ದೇ ವರ್ ವೆರಿ ಹ್ಯಾಪಿ ವಿತ್ ಮೀ. ತುಂಬ ವೆರಿ ಕೋಆಪ್ರೇಟಿವ್ ಆ್ಯಕ್ಟ್ರೆಸ್ ಅಂತ. ಅವರು ತಮ್ಮ ಅವರು ವೇದ್ ಕುಮಾರ್ ಅಂತ ಅವರು ಪ್ರೊಡ್ಯೂಸರ್. ಸೊ ಹಿ ಸೆಡ್, ಅಣ್ಣ ವಿ ವಿಲ್ ಟೇಕ್ ರೂಪಾ ಮ್ಯಾಮ್ ಓನ್ಲಿ, ರೂಪಾದೇವ್ರನ್ನ ತಗೊಳ್ಳೋಣ ನಾವು ಹೀರೋಯಿನ್. ದೆನ್ ಹಿ ಸೆಡ್ ನೋ, ದಾಸಿ ಅವ್ರು ಸೂಟ್ ಆಗಲ್ಲ, ಅವರು ಕಲರು ಅದು ಹೋಲ್ ಫಿಸಿಕ್ ಆ್ಯಂಡ್ ಆಲ್ ದಟ್. Then they came to me and they told me, see, we don't want you to take as Dasi, but this. Then again my same question. The other role, Dorasani, means Dora's wife. Is it good enough? They ಕೇಳಿದೆ. Then they said, actually it is only between Dora, Dorsani and Dasi. ಮೂರು ಜನ ಸ್ಟೋರಿ. It's a beautiful story, very well taken. Yes. ಸೊ ಇನ್ನು ಪರ್ಸನಲ್ ಮದುವೆ ಬಗ್ಗೆ ಡಿಸೈಡ್ ಮಾಡಿದ್ದು ಯಾವಾಗ? ಅಂದರೆ ಸರ್ ಕೂಡ ಫಿಲ್ಮ್ಗೆ ಸಂಬಂಧಪಟ್ಟವ್ರೆ, ಮಧು ಸರ್ ಆ್ಯಡ್ ಮೇಕರ್. ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದೀರಾ. ಇಲ್ಲಮ್ಮ, ನಿಮ್ಮ ಹತ್ರ ಬರೋಕ್ಕೆ ಮುಂಚೆ ಸ್ವಲ್ಪ ಪ್ರಿಪೇರ್ ಆಗಿ ಬರೋಣ ಅಂತ. ಸೊ ಯಾವಾಗ ಸರ್ನ ಫಸ್ಟ್ ಭೇಟಿ ಮಾಡಿದ್ದು, ಎಲ್ಲಿ ನೋಡಿದ್ದು? ವೆನ್ ಐ ವಾಸ್ ಡೂಯಿಂಗ್ ಈ ಥರ ಫಿಲ್ಮ್ಸ್ ಮಾಡ್ತಾ ಇದ್ರೆ ದೆನ್ ಐ ಗಾಟ್ ಆವಾಗ 13 ಎಪಿಸೋಡ್ ಟಿ ವಿ ಸೀರಿಯಲ್ಸ್ ಬರ್ತಾ ಇತ್ತು. ಸೊ ಒಂದು ಪೂನೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್, ಹೀ ಕೇಮ್ ಟು ಮೀ ವಿತ್ ಆಫರ್, ಅದು ಮಾಡ್ತಾ ಇದ್ದೀನಿ ನೀವು ಮಾಡಿ ಅಂದರೆ. ದೆನ್ ಸಮ್ಹೌ ಐ ಥಾಟ್ ದಿಸ್ ಈಸ್ ಗೋಯಿಂಗ್ ಟು ಬಿ ಫ್ಯೂಚರಿಸ್ಟಿಕ್. ಸೊ ಐ ಆಕ್ಸೆಪ್ಟೆಡ್ ಆ್ಯಂಡ್ ಮೈ ಹಸ್ಬೆಂಡ್ ವಾಸ್ ದ ಸಿನಿಮಾಟೋಗ್ರಾಫರ್. ಓ, ಸೊ ಕ್ಯಾಮ್ರಾ ಕಣ್ಣಲ್ಲಿ ಫಸ್ಟ್ ನೋಡಿದ್ದೀನಿ ನಾವು. ಚೆನ್ನಾಗಿದೆ. ಎಸ್. ಆ್ಯಂಡ್ ತುಂಬ ಅತಿಶಯ ಏನಂದರೆ ಹೀ ಈಸ್ ಎ ವೆರಿ ಶೈ ಪರ್ಸನ್ ಆ್ಯಂಡ್ ವೆರಿ ಇಂಟ್ರೋವರ್ಟ್. ಸೊ ಇಟ್ ಈಸ್ ಅನ್ ಎನಿಗ್ಮಾ ಟು ಎವ್ರಿಬಡಿ. ಈವನ್ ಇನ್ ಮೈ ಫ್ಯಾಮಿಲಿ ದೇ ವಿಲ್ ಸೇ ಹೌ ಡಿಡ್ ಯು ದಿಸ್ ಹ್ಯಾಪನ್. ಇಬ್ಬರು ಜಾಸ್ತಿ ಮಾತಾಡಲ್ಲ, ಇಬ್ಬರು ಹ್ಯಾಂಗೆ somehow divine connection. Like pole repels each other, unlike pole attract each other. ಆ ಥರ ಇರ್ಬೋದು. ಅಮ್ಮ, ಅಂದರೆ ಒಂದು ಕ್ಯೂರಿಯಸ್ ಪ್ರಶ್ನೆ, ಒಬ್ಬ ಕಾಮನರ್ ಆಗಿ ಇವಾಗ ಇಬ್ಬರು ಡಾಕ್ಟರ್ಸು ಒಂದೇ ಮನೆಯಲ್ಲಿದ್ದಾಗ ಅವ್ರ ಪ್ರೊಫೆಷನ್ ಬಗ್ಗೆ ಕೆಲವರು ಮಾತಾಡದೇನೂ ಇರ್ಬೋದು. ಇಬ್ಬರು ಲಾಯರ್ಸ್ ಇದ್ದಾಗ ಅವರು ಕೂಡ ಕೆಲವರು ಅವ್ರ ಕೇಸ್ಗಳ ಬಗ್ಗೆ ಡಿಸ್ಕಸ್ ಮಾಡದೇ ಇರ್ಬೋದು. ಇಲ್ಲಿ ಒಬ್ಬರು ಟೆಕ್ನಿಷಿಯನು, ಒಬ್ಬರು ಆರ್ಟಿಸ್ಟು. ಸೊ ಈ ಟೆಕ್ನಿಷಿಯನು ಆರ್ಟಿಸ್ಟ್ಗಳ ಬಗ್ಗೆ ನಿಮ್ಮ ಕೆಲಸಗಳ ಬಗ್ಗೆ ನೀವೇನಾದ್ರು ಡಿಸ್ಕಸ್ ಮಾಡ್ತಿದ್ದೀರಾ? ಅಬೌಟ್ ಹಿಸ್ ಕ್ಯಾಮ್ರಾ ವರ್ಕ್ ಬಗ್ಗೆ ನೀವು, ಅಥವಾ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಅವರು? ಆ್ಯಕ್ಚುಲಿ ಇಟ್ಸ್ ವೆರಿ ಫನಿ. What we do is we speak about all the films in the world and both of us we go to the theatre and watch film even today. OTT idrunu nodtivi idrunu one film comes, we have to go to the theatre and see the film and all that. But we don't discuss our work with each other, we don't work with each other. ಮಾಡಲ್ಲ. ಅದೊಂದೇನಾ ಮಾಡಿದ್ದು? ಅದೊಂದೇ. ಅದಾದಮೇಲೆ we said ಮನೆಯಲ್ಲಿರೋ ಜಗಳ ಸಾಕು, ಅಲ್ಲಿ ಹೋಗಿ ಜಗಳ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಮೇ ಬಿ ಬಿಕಾಸ್ ವಿ ಆರ್ ಬೋತ್ ಆಫ್ ಶೈ ಪರ್ಸನ್ಸ್, ವಿ ಕಾಂಟ್ ಕಮ್ ಔಟ್ ದೇರ್. 4 ಜನ ಮುಂಚೆ ಬರೋದು ಕಷ್ಟ ಇರ್ಬೋದು. ಮೇ ಬಿ ನಿಶಾಂತ್ ಅವರು ನಿಮ್ಮ ಲೈಫಿಗೆ ಬಂದಿದ್ದು ಯಾವಾಗ? ಅಂದರೆ ಮಗ ಯಾವಾಗ ಹುಟ್ಟಿದ್ದು? ಮಗ ಆಫ್ಟರ್ ಮ್ಯಾರೇಜ್ 1 or 2 years. ಮದುವೆ ಆಗಿದೆ ಯಾವಾಗ? ಮದುವೆ ಬಂದು 88. ವೆಡ್ಡಿಂಗ್ ಆ್ಯನಿವರ್ಸರಿ ಡೇಟ್ ಹೇಳಲ್ಲ. ಓಕೆ. ಮಂತ್ ನವಂಬರ್. ಓಕೆ, ಡನ್. ಇನ್ನೂ ಆಗಿಲ್ಲ, ಆಗಿದ್ರೆ ಅಡ್ವಾನ್ಸ್ ವಿಶಸ್. ಥ್ಯಾಂಕ್ ಯು.
ಸೊ ಇಲ್ಲಿ ಹೈದರಾಬಾದಲ್ಲೇ ಮದುವೆ ಆಗಿದ್ದಮ್ಮ? ಹೈದರಾಬಾದ್. ಮದುವೆ ಆಯಿತು ಇಲ್ಲೇ ನಿಶಾಂತ್ ಇದ್ದ. ಆ್ಯಂಡ್ ಫಾರ್ ಲಾಂಗ್ ಟೈಮ್ ಐ ಡಿಂಟ್ ವರ್ಕ್ ಇನ್ ಫಿಲಿಮ್ಸ್ ಆರ್ ಸಮಥಿಂಗ್. ಎಷ್ಟು ವರ್ಷ ಬ್ರೇಕ್ ತೊಗೊಂಡಿದ್ರಿ ಅದು? ಐ ಥಿಂಕ್ ಐ ಟುಕ್ ಎ ಬ್ರೇಕ್ ಫಾರ್ 6 or 7 years. ಓಕೆ, ಎಲ್ಲೂ ಅವಾಗ ಮಿಸ್ ಮಾಡ್ಕೊಳ್ಳಿಲ್ವಾ ನೀವು? ನೋ, ನನ್ನ ಮಗ ಚಿಕ್ಕವನಿದ್ದಾಗ ತುಂಬ ಐ ವಾಂಟೆಡ್ ಟು ಕಾನ್ಸಂಟ್ರೇಟ್ ಆ್ಯಂಡ್ ಐ ಲಾಸ್ಟ್ ಲಾಟ್ ಆಫ್ ಆಫೀಸ್. ಅಫ್ಕೋರ್ಸ್ ಎಸ್, ನೀವು ಅಷ್ಟು ಪೀಕಲ್ಲಿ ಇರಬೇಕಾದ್ರೆ ಕಡಿಮೆ ಮಾಡ್ಬಿಟ್ರಿ ಸಿನಿಮಾಯಿಂದ ಆ್ಯಕ್ಟ್ ಮಾಡೋದು. ಆ್ಯಂಡ್ ಒನ್ ಗೆಸ್ಟ್ ರೋಲ್ ಐ ಡಿಡ್ ವಿತ್ ಅಂಬರೀಷ್, ಕರ್ಣ ಅಂತ ಒಂದು ಫಿಲಿಮ್, ಕಲಿಯುಗ ಕರ್ಣ. ಕಲಿಯುಗ ಕರ್ಣ. ಇನ್ ದಟ್ ಐ ಶಾಂತಾರಾಮ್ ಅವ್ರ ಡೈರೆಕ್ಟರ್. ಶಾಂತಾರಾಮ್ ಡೈರೆಕ್ಟರ್. ಆ್ಯಂಡ್ ಶಾಂತಾರಾಮ್ ಜೊತೆ ಮಾಡಿದ್ದೀನಲ್ಲ, ಮರಳಿಗುಡಿಗೆ. ಮರಳಿಗುಡಿಗೆ ಬಾಲನೌಕೆ. ಬಾಳನೌಕೆ. ನೀವು ಶ್ರೀನಿವಾಸ ಮೂರ್ತಿ ಅವರು ಎಂತ ಪಿಕ್ಚರ್ ಮಾಡೋದು, ಫಿಲ್ಮ್, ಬ್ಯೂಟಿಫುಲ್. ಅಳು ಬಂದ್ಬಿಡುತ್ತೆ ಆ ಸಿನಿಮಾ ಇವತ್ತು. ತುಂಬ ಒಳ್ಳೆ ಫಿಲ್ಮ್, ತುಂಬ ಒಳ್ಳೆ ಫಿಲ್ಮ್. ಸೊ ಅದಕ್ಕೋಸ್ಕರ ಅವ್ರು ಕರೆದ್ರು. ಸೊ ಮೈ ಸನ್ ವಾಸ್ ಹಾರ್ಡ್ಲಿ 1 year. ಸೊ ಫಾರ್ ದ ಶಾಂತಾರಾಮ್ ಅವ್ರಿಗೋಸ್ಕರ ನಾನು ಹೋದೆ ಫಿಲ್ಮ್ಗೆ. ಸೊ ಐ ಸೆಡ್ ಓನ್ಲಿ 1 day shoot. ದೆನ್ ದೇ ಸೆಡ್ ಐ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸನ್ ಆ್ಯಂಡ್ ಆಲ್, ಒಂದು ಅಸಿಸ್ಟೆಂಟ್ ಅಂತ. ಆ್ಯಂಡ್ ಅಂಬರೀಷ್ ಇಷ್ಟು ಅವನ ಜೊತೆ ಆಡಿದ್ರಂದರೆ ಅವತ್ತೆಲ್ಲ ಅವನ್ನೇ ಎತ್ಕೊಂಡೇ ಇದ್ದರು. ಅವನು ಹಿ ವಾಸ್ ಸೋ ಬಾಯ್ಸಸ್. ನನ್ನ ಮಗನೂ ತುಂಬ ನಾಟಿ ಆಗಿದ್ದ. ಸೊ ಈಕ್ವಲ್ ಟು ಅಂಬರೀಷ್, ಯು ನೋ ಹೌ ಅಂಬರೀಷ್ ಇಸ್ ಸೋ ಆ್ಯಕ್ಟಿವ್. ಸೊ ಹಿ ಸೆಡ್ ನಿನ್ನ ಮಗ ಒಬ್ಬನೇ ನನಗೆ ನನ್ನ ಜೊತೆಯಲ್ಲಿ ಈಕ್ವಲ್ ಇದ್ದಾನೆ ಅಂತ ಹೇಳ್ತಾ ಇದ್ರು. ಸೊ ದಟ್ಸ್ ಒನ್ ಸ್ವೀಟ್ ಮೆಮರಿ ಅಬೌಟ್ ಅಂಬರೀಷ್. ಓಕೆ, ನಿಶಾಂತ್ ಅವ್ರು ಏನು ಮಾಡ್ಕೊಂಡಿದ್ದಾರೆ? ಅವ್ರಿಗೆ ಹಿ ಈಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಹಿ ಈಸ್ ಇನ್ US now. ಓ ಓಕೆ, ನೈಸ್ ನೈಸ್. ರೀಸೆಂಟ್ಲಿ he got engaged. ವಾವ್. ಯಾವಾಗಮ್ಮ ಮದುವೆ? ಅಕ್ಟೋಬರ್ ನವಂಬರ್ನಲ್ಲಿ. ಓ ನೈಸ್. ಯು ಶುಡ್ ಕಮ್. 100%. ಈಗಲೇ ಇನ್ವೈಟ್ ಬಂದ್ಬಿಟ್ಟಿದೆ ನಮಗೆ. ಎಸ್. ಆ್ಯಂಡ್ ನಿಶಾಂತ್ ಅವ್ರಿಗೇನು ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಬರಲಿಲ್ವಾ? ಇಲ್ಲ, ಅವ್ನಿಗೆ ಯಾಕೋ ಇಡಿಸ್ಲಿಲ್ಲ. ಹಿ ಸೆಡ್ ಹಿ ವಾಂಟ್ ಟು, ಬಟ್ ಹಿ ಈಸ್ ಅ ವೆರಿ ಗುಡ್ ಕ್ರಿಟಿಕ್. Okay. He has very good sense of cinema. And he will tell exactly where which went wrong, what is right and all that. Oh. But somehow he didn't have ಜೀನ್ಸ್ ಅಲ್ಲಿ ಅಪ್ಪ ಅಮ್ಮ ಇಬ್ಬರದು ಇರುತ್ತೆ, ಸೊ ಡೆಫಿನೆಟ್ಲಿ ಬಂದಿರುತ್ತದೆ. ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಪೇರೆಂಟ್ಸ್, ಅಜ್ಜ ಅಜ್ಜಿ ಎಲ್ಲರೂ ಇದೆಲ್ಲ ಫ್ಯಾಮಿಲಿದೇ ಇದೆಯಲ್ಲ. ಫ್ಯಾಮಿಲಿದೇ ಇದೆ. ಆ್ಯಂಡ್ ಮತ್ತೊಂದು ರೂಪಾದೇವಿ ಅವರ ರೆವಲ್ಯೂಷನ್ ಅಂದರೆ ನಿಮ್ಮ ಸ್ಮಾಲ್ ಸ್ಕ್ರೀನ್ ಎಂಟ್ರಿ, ಆ ಸೀರಿಯಲ್ಗಳ ಬಗ್ಗೆ ನಾನು ಕೇಳ್ಪಟ್ಟೆ. ಜನ ಹುಚ್ಚೆದ್ ಬಿಟ್ಟಿದ್ರಂತೆ ನಿಮ್ಮ ಇದೆಲ್ಲ. ಅದೇ ನಂದಿ ಅವಾರ್ಡ್ಸ್ ಹೆಂಗಮ್ಮ ಅಂದರೆ ಇನ್ನೊಂದು ಸ್ನೇಹಿತರೆ ನಿಮ್ಮ ಗಮನಕ್ಕೆ, ಮ್ಯಾಮು ಬರೀ ಕಲಾವಿದೆ ಮಾತ್ರ ಅಲ್ಲ, ಬರಹಗಾರರಾಗೂ ಕೂಡ ಗುರುತಿಸ್ಕೊಂಡಿದ್ದಾರೆ. ಕೆಲವು ಬರೆದುಬಿಟ್ಟು ಕಸ್ತೂರಿ ಬರ್ದಿದ್ದೀರಾ, ನೀವು ಬರ್ದಿದ್ದೀರಾ, ಮನೆ ಚೆನ್ನಾಗಿ ಹೋಮ್ವರ್ಕ್ ಮಾಡಿದ್ದೀರಾ. ಕಸ್ತೂರಿ ಇದ್ವಂತೀರಿ. ಈವನ್ ಋತುರಾಗಲ್ ಅಂತ ಫಸ್ಟ್ ಸೀರಿಯಲ್, ಆಫ್ಟರ್ ಫ್ಯೂ ಎಪಿಸೋಡ್ಸ್ ಐ ಸ್ಟಾರ್ಟೆಡ್ ರೈಟಿಂಗ್. ಹೆಂಗೆ ಅದು ಕನ್ವಿನ್ಸ್ ಮಾಡಿದ್ದು, ಹೆಂಗೆ ನೀವು ಆಗಿದ್ದು, ಹೆಂಗೆ ನೀವು ಅದಕ್ಕೆ ಆ ಸೀರಿಯಲ್? ಅದು ಅಗೈನ್ ಇಟ್ ಈಸ್ directed by one lady called Manjula Naidu, and she's a very famous Manjula Naidu, Bindu Naidu, avribbru sisters, very talented. So first they came, as soon as I got married, they came with one offer on serial Agamanam anta. Again that is a 13 episode serial. Adike offer bandru. Then I said I got married, I'm not doing. Then again after 1 year I think it was still there. They came, they said you have to do. That was a very famous novel. ನಮ್ಮ ಕನ್ನಡದಲ್ಲಿ ಫೇಮಸ್ ನಾವಲಿಸ್ಟ್ ಇದ್ರಲ್ಲ, ಉಷಾ ಅವರದ್ದು ನಮ್ಮ ಸಾಯಿಸುತ್ತೆ ತ್ರಿವೇಣಿ. ಇಲ್ಲ, ತ್ರಿವೇಣಿ ಅಲ್ಲ, ಆ ಥರ ಅವ್ರದ್ದು ಸ್ಟೋರಿ. ಇಟ್ ವಾಸ್ ವೆರಿ ಗುಡ್ ಸ್ಟೋರಿ. ಆ್ಯಂಡ್ ದೆನ್ ದೇ ಸರ್ ಶರತ್ ಬಾಬು ಅವರು ಒಪ್ಕೊಂಡಿದ್ದಾರೆ, ನೀವು ಮಾಡಿದರೆ ಓನ್ಲಿ 13 ಎಪಿಸೋಡ್ ಮಾಡಿ ಅಂತ ದೇ ಕನ್ವಿನ್ಸ್ ಮೀ. ಆ್ಯಂಡ್ ಐ ವಾಸ್ ಆಫ್ಟರ್ ಮ್ಯಾರೇಜ್ ಐ ವಾಸ್ ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ದ ವಿಮೆನ್ ಆ್ಯಂಡ್ ಆಲ್ ದಟ್. ನನಗೆ ಸ್ವಲ್ಪ ಕೀಡ ಇದೆ, ವಿಮೆನ್ ಪಾರ್ಶಿಯಾಲಿಟಿ ಇದೆ. ಸೊ ಐ ಸೆಡ್ yes, and that was again, that also got me one Nandi. It's a very good role with Sharat Babu, and that is also remembered even today. And then they were going to do this mega serial. So then they said you have to do. And because they were accommodating when my child was small, ನನಗೆ ಓನ್ಲಿ 9 to 5 ವರ್ಕ್ ಮಾಡ್ತೀನಿ, ಅವನ ಎಕ್ಸಾಮ್ ಇದ್ರೆ ನಾನು ವರ್ಕ್ ಮಾಡೋಲ್ಲ. ಆ ಪ್ರಯಾರಿಟೀಸ್ ಜಾಸ್ತಿ ಇರುತ್ತೆ, ಪ್ರಯಾರಿಟೀಸ್. ಸೊ ಅವರು ಅದೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ರು. ಸೊ ಐ ಡಿಡ್ ದಟ್ ಫಿಲ್ಮ್. ನೀವು ಬರವಣಿಗೆ ಸ್ಟಾರ್ಟ್ ಮಾಡಿದ್ದೀರಾ? ಸೊ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮೆಗಾ ಸೀರಿಯಲ್ ಅಂತ ಗೊತ್ತಿದ್ದಲ್ಲ, ಆಸ್ ಮಂತ್ಸ್ ಗೋ ಯು ನೋ ದ ಸ್ಟೋರಿ ಆ್ಯಂಡ್ ದ ಕ್ಯಾರೆಕ್ಟರ್ಸ್. ಕರೆಕ್ಟ್. ಸಿ ವೆನ್ ದ ರೈಟರ್ ಇಸ್ ರೈಟಿಂಗ್ ಯು ಕ್ಯಾನ್ ಮೇಕ್, ಇಲ್ಲ ಲಾಸ್ಟ್ ಸೀನಲ್ಲಿ ನಾನು ಸಪೋಸಿಂಗ್ ಅದರಲ್ಲಿ ನನ್ನ ಹೆಸರು ಶಾರದಾ ಕಾವೇರಿ ಅಂತ. ಸೊ ಶಾರದಾ ಈ ಥರ ಮಾತಾಡಿದ್ದಾರೆ, ಇವಾಗ ಹಿಂಗೆ ಮಾತಾಡ್ತಾಳೆ, ಮಾತಾಡೋಕ್ಕಾಗೋದಿಲ್ಲ, ಈ ಥರ ಯು ಗೆಟ್ ಕನೆಕ್ಟೆಡ್ ವಿತ್ ದ ರೋಲ್. So then one day Manju said, you are telling better than the writer, so you write this scene.
I said, can I? She said, write this scene, let us see. Then I started writing the scene. ಸೊ ಆ ಥರ ಸ್ಟಾರ್ಟ್ ಅಂದರೆ ನೀವು ಆಗಲೇ ಫಸ್ಟ್ ಮಾತಾಡ್ತಾ ಹೇಳಿದ್ರಿ ಎಡಿಟಿಂಗ್ ಮೇಲೆಲ್ಲ ನನಗೆ ಹೌದು. ಇಂಟ್ರೆಸ್ಟ್ ಇತ್ತು ಅಂದರೆ ಎಲ್ಲೋ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ಕಾನ್ಷಿಯಸಲ್ಲಿ ಈ ಕ್ರಿಯೇಟಿವ್ ಪಾರ್ಟ್ ಆಫ್ ದ ಥಿಂಗ್ ಅಂದರೆ ಅಪಾರ್ಟ್ ಫ್ರಮ್ ದ ಆ್ಯಕ್ಟಿಂಗು ಇದೆಲ್ಲೋ ಒಳಗಡೆ ಅವಸ್ಕೊಂಡಿತ್ತು ಅಂತ ಕಾಣುತ್ತೆ. ಇರ್ಬೋದು. ಈವನ್ ಐ ಯೂಸ್ ಟು ಡೂ ಕಾಸ್ಟ್ಯೂಮ್ ಡಿಸೈನಿಂಗ್ ಆಲ್ಸೋ ಸಮ್ ಇನ್ ದಿಸ್. ಅಂಡ್ ಅಪ್ಪಾಜಿಗೆ ನೀವು ಮಾಡಿದ್ರಂತಲ್ಲ ಅಣ್ಣವ್ರಿಗೆ ಯಾರಿವನು ಇದರಲ್ಲಿ ಈ ಸಾಂಗ್ಸ್ ಅಲ್ಲಿ ಇಫ್ ಯು ಸಿ ವಿಲ್ ಹ್ಯಾವ್ ಕಲರ್ ಕೋಆರ್ಡಿನೇಷನ್ ಅಟ್ ದಟ್ ಟೈಮ್. ಅವತ್ತಿಗೆ ಅಣ್ಣವ್ರಿಗೆ ಪೋಲ್ಕಾ ಡಾಟ್ಸ್ ನನಗೆ ಸ್ಯಾರಿ ಕಲರ್ ಇದ್ರೆ ಅದೇ ಕ್ಲಾತ್ ತಗೊಂಡು ಅವ್ರಿಗೆ ಅಣ್ಣ ಪ್ಲೀಸ್ ನೀವು ಶರ್ಟ್ ಹಾಕ್ಕೊಳ್ಳಿ ಅಂತ ಒಪ್ಕೊಂಡಿದ್ದಾರೆ. ಪಾರ್ವತಕ್ಕಾಗಿ ಹೇಳಿದ್ರೆ ಅಕ್ಕ ಈ ಸಾಂಗ್ ನಾನು ಮಾಡ್ತೀನಿ ಈ ಥರ ಸಿ ಕಲರ್ ಕೋಆರ್ಡಿನೇಷನ್ ಅಂದರೆ ಆವಾಗ ಅಷ್ಟು ಗೊತ್ತಿರಲಿಲ್ಲ ಯಾರಿಗೂ ಕಲರ್ ಕೋಆರ್ಡಿನೇಷನ್. ಸೊ ಐ ಡಿಡ್ ಆಲ್ ದೋಸ್ ಥಿಂಗ್ಸ್. ಹೆಂಗೆ ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದ್ದು ನಿಮಗೆ? ಐ ಡೋಂಟ್ ನೋ. ಬಟ್ ಗ್ರೇಟ್ ಒಬ್ಬ ಕಲಾವಿದೆಯಾಗಿ ಬರೀ ಅವ್ರ ಪಾತ್ರಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕಾದ್ರೆ ಯು ಆರ್ ಬೇರೆ ಬೇರೆ ಮಲ್ಟಿಪಲ್ ಟಾಸ್ಕ್ಗಳಲ್ಲಿ ಇದು ಮಾಡ್ಕೊಂಡಿದ್ರಿ. ವಂಡರ್ಫುಲ್. ಅಂದರೆ ಆಲ್ ಕನೆಕ್ಟೆಡ್ ಅಲ್ವಾ. ಸೊ ಇದರಲ್ಲಿ ಸಂಸ್ಕೃತ್ನಲ್ಲಿ ಹೇಳ್ತಾರಲ್ಲ ಆಂಗಿಕಂ, ದಟ್ ಈಸ್ ಒನ್ ಶ್ಲೋಕ ಇಸ್ ದೇರ್ ಲೈಕ್ ದ್ಯಾಟ್. ಸೊ ಆ್ಯಕ್ಟಿಂಗ್ ಈಸ್ ಆಸ್ ಪರ್ ಭರತ ಇಟ್ ಈಸ್ ಎವ್ರಿಥಿಂಗ್. ಯುವರ್ ಕಾಸ್ಟ್ಯೂಮ್, ಯುವರ್ ಎಕ್ಸ್ಪ್ರೆಷನ್, ಯುವರ್ ಫಿಸಿಕಲ್ ಮೂವ್ಮೆಂಟ್ ಆ್ಯಂಡ್ ಎವ್ರಿಥಿಂಗ್ ಈಸ್ ಆ್ಯಕ್ಟಿಂಗ್. ಈ ಥರದ ಪಾತ್ರ ನಾನು ಇನ್ನೂ ಮಾಡಿಲ್ಲ ಅಂತ ಯಾವ್ದಾದ್ರು ಇದೆಯಾ? ನೀವು ವಾಂಟಿಂಗ್ಸ್ ಆ ಥರದ್ದು ಯಾವ್ದಾದ್ರು ಕ್ಯಾರೆಕ್ಟರ್ಗಳು ನಾನು ಮಾಡಬೇಕಾಗಿತ್ತು ಅಂತ? ಎವ್ರಿ ಆರ್ಟಿಸ್ಟ್ ವಿಲ್ ಹ್ಯಾವ್ ಲಾಟ್ ಆಫ್ ಲಿಸ್ಟ್. ಬಟ್ ಯಾವುದೋ ಒಂದು ಇನ್ನೂ ಸ್ಪೆಸಿಫಿಕ್ ನಿಮ್ದು ಡ್ರೀಮ್ ಕ್ಯಾರೆಕ್ಟರ್ ಬಂದಿದೆಯಾ, ಮಾಡಿದ್ದೀರಾ? ಡ್ರೀಮ್ ಕ್ಯಾರೆಕ್ಟರ್ಸ್ ಯಾವಾಗಲೂ ಇನ್ನೂ ಡ್ರೀಮ್ನಲ್ಲೇ ಇರುತ್ತೆ. ಸೊ ಬೇಸಿಕಲಿ ನಾವು ಯುನೋ ಓ ಟಿ ಟಿ ನೋಡಿ ಐ ಆಮ್ ವೆರಿ ಇಂಪ್ರೆಸ್ಡ್ ದ ವೇ ದ ಆ್ಯಕ್ಟಿಂಗ್ ಹ್ಯಾಸ್ ಎವಲ್ಯೂಟೆಡ್. ಎಷ್ಟು ಎವಲ್ಯೂಷನ್ ಇದೆ ಅಂದರೆ ಐ ಡೋಂಟ್ ನೋ, ಸಮ್ಟೈಮ್ಸ್ ಐ ಫೀಲ್ ದಟ್ ನಮ್ಮ ಆ್ಯಕ್ಟಿಂಗ್ ಎಲ್ಲ ಓಲ್ಡ್ ಫ್ಯಾಷನ್ ಆಗೋಗ್ಬಿಟ್ಟಿದೆ, ಈಗ ನ್ಯೂ ಟೈಪ್ ಆಗಿ ಬರ್ತಾ ಇದೆ. ಸೊ ಐ ವಾಂಟ್ ಟು ಟೆಸ್ಟ್ ಮೈ ಸೆಲ್ಫ್ ಇನ್ ಒನ್ ಆಫ್ ದೋಸ್ ರೋಲ್ಸ್. ವೆರಿ ಸಟಲ್ ಆ್ಯಕ್ಟಿಂಗ್ ಮಾಡಿ, ವೆರಿ ಮಾಡರ್ನ್ ಟೈಪ್ ಮಾಡಿ ಆ ಥರ. ನಿಮಗೆ ತುಂಬ ಒಂಥರ ಇಷ್ಟು ಸಿನಿಮಾಗಳಲ್ಲಿ ಕನ್ನಡ, ತಮಿಳ್, ತೆಲುಗು, ಮಲಯಾಳಮಲ್ಲಿ ತುಂಬ ಚಾಲೆಂಜಿಂಗ್ ಅಥವಾ ತುಂಬ ಒಂಥರ ಸ್ಟ್ರೆಸ್ ಕೊಟ್ಟಂಥ ಕ್ಯಾರೆಕ್ಟರ್ ಯಾವ್ದಾರು ಇದೆಯಾ ಆ ಪರ್ಫಾರ್ಮ್ ಮಾಡಬೇಕಾದ್ರೆ? ಸ್ವಲ್ಪ ಹೇಳಬೇಕಂದ್ರೆ ಅವಳ ಅಂತರಂಗ ಒಂದು ಸ್ವಲ್ಪ ಚಾಲೆಂಜಿಂಗ್ ರೋಲ್. ಬಿಕಾಸ್ ಫೈನಲಿ ಏನೋ ಯು ಗ್ರೋ ವಿತ್ ದ ರೋಲ್. ಫೈನಲಿ ವೆನ್ ಶಿ ಟೇಕ್ಸ್ ಸಮ್ ಡೆಸಿಷನ್ಸ್ ಅದೆಷ್ಟು ಕಷ್ಟ ಆಗುತ್ತೆ ಏನೋ ಆ ಥರ ಒಂದು. ಆಮೇಲೆ ಮರಳಿ ಗೂಡಿಗೆ ಅದೂ, ಮತ್ತೆ ಮುಂಗಾರು ಎಂಥ ಸ್ಕ್ರಿಪ್ಟ್ ಅಮ್ಮ. ನಮ್ಮ ದ್ವಾರಕಿಯವರ ಕಿಟಿಯವರು ಮಾಡಿದ್ದು ಎಂಥ ಕಥೆ ಅಮ್ಮ. ಅದು ರಿಯಲ್ ಇನ್ಸಿಡೆಂಟ್. ದಟ್ ವಾಸ್ ಅ ವೆರಿ ಗುಡ್ ರೋಲ್. ಅದೇ ಅದು ಹೇಳಿದ ತಕ್ಷಣ, ಸ್ಟೋರಿ ಕೇಳಿದ ತಕ್ಷಣ ಐ ಸೆಡ್ ಐ ಆಮ್ ಡೂಯಿಂಗ್ ದಿಸ್. ಸೊ ಇನ್ ಎ ವೇ ಐ ಆಮ್ ರಿಯಲಿ ಫಾರ್ಚುನೇಟ್ ಟು ಹ್ಯಾವ್ so much of, you know, when you see my this thing report here, I have so many good roles. ಒಂದು ಬಫೆ ಅಂತ ಅನ್ಕೊಂಡ್ರೆ ಫ್ಯಾಂಟಾಸ್ಟಿಕ್ ಎಲ್ಲವೂ ಇದೆ ಅದರಲ್ಲಿ. ಒಂದು ಸೌತ್ ಇಂಡಿಯನ್ ಮೀಲ್ಸ್ ಇಂದ ಹಿಡಿದು ಎವ್ರಿಥಿಂಗ್ ಇಸ್ ದೇರ್. ಕನ್ನಡದಲ್ಲಿ ನೀವು, ನಾನು ಲಾಸ್ಟ್ ಅಂತ ಖಂಡಿತ ಹೇಳಲ್ಲ, ಲೇಟೆಸ್ಟ್ ಆಗಿ ಕಾಣಿಸ್ಕೊಂಡಂಥ ಸಿನಿಮಾ ಜರಾಸಂಧ. ನಮ್ಮ ಶಶಾಂಕ್ ಅವ್ರ ಡೈರೆಕ್ಟ್ರು, ದುನಿಯಾ ವಿಜಯ್ ಸ್ವೀಟ್ ಗೈ ವಿಜಯ್. ಸೊ ಜರಾಸಂಧ ಯಾಕೆಂದರೆ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನೀವು ಮರ್ತಿದ್ದೀರಾ ಅಂತ ಕಾಣುತ್ತೆ. ಅವಾಗ ನೀವು ಬೋರಿಂಗ್ ಇನ್ಸ್ಟಿಟ್ಯೂಟಲ್ಲಿದ್ದಿರಿ. ಹೌದು. ಅಲ್ಲಿ ಬಂದು ನಾನು ನಿಮ್ಮನ್ನು ಭೇಟಿ ಮಾಡಿದ್ದೆ ನಾನು ಒಂದ್ಸತಿ. ವೆರಿ ಲಾಂಗ್ ಟೈಮ್. ಬಹುಶಃ ನೀವು ಮರ್ತ್ಬಿಟ್ರೆ, ಬಟ್ ನನ್ನಂತೂ ನೀವು 100 ಜನ ನೋಡಿದ್ರೆ, ಬಟ್ ನಾನು ರೂಪಾದೇವಿಯವರೊಬ್ಬರನ್ನೇ ನೋಡಿದ್ದು. ಸೊ ಜರಾಸಂಧ ಒಂದು ಅವಾಗ ತುಂಬ, ಇನ್ಫ್ಯಾಕ್ಟ್ ರೂಪಾದೇವಿಯವರ ಕಂಬ್ಯಾಕ್ ಸಿನಿಮಾ ಅಂತ ತುಂಬ ಸೌಂಡ್ ಆಗಿತ್ತು ನಮ್ಮ ಕರ್ನಾಟಕದಲ್ಲಿ. ಸೊ ಜರಾಸಂಧ ಸಿನಿಮಾ ಬಗ್ಗೆ, ದುನಿಯಾ ವಿಜಯ್ ಅವ್ರ ಬಗ್ಗೆ ಏನು ಹೇಳ್ತೀರಮ್ಮ? ತುಂಬ ಒಳ್ಳೆಯ ವಿಜಯ್. ಹಿ ಈಸ್ ಅ ವೆರಿ ಗುಡ್ ಪರ್ಸನ್ ಆ್ಯಂಡ್ ಶಶಾಂಕ್ ಸರ್ ಈಸ್ ಅ ವೆರಿ ಗುಡ್ ಡೈರೆಕ್ಟರ್. ಸೊ ವೆನ್ ಯು ಹ್ಯಾವ್ ದಟ್ ಸಾರ್ಟ್ ಆಫ್ ಕಾಂಬಿನೇಷನ್ ದ ವರ್ಕ್ ವಿಲ್ ಬಿ ವೆರಿ ಗುಡ್. ಆ್ಯಂಡ್ ಅವ್ರಿಗೆ ಏನು ಮಾಡೋದು, ಆ್ಯಂಡ್ ವಿಜಯ್ ಎಷ್ಟು ಹಾರ್ಡ್ ವರ್ಕಿಂಗ್, ಹಿ ಈಸ್ ಸೋ ಹಾರ್ಡ್ ವರ್ಕಿಂಗ್. ಅದು ನೋಡಿದರೆ ಖುಷಿ ಆಗುತ್ತೆ. ಯುನೋ ನಾನು ಓಕೆ ಹೀರೋ ಆಗಿಬಿಟ್ಟಿದ್ದೀನಿ, ಇನ್ಮೇಲೆ ನನಗೇನಿಲ್ಲ, ಅದಿಲ್ಲ. ಈಚ್ ಆ್ಯಂಡ್ ಎವ್ರಿ ಶಾರ್ಟ್, ಈಚ್ ಆ್ಯಂಡ್ ಎವ್ರಿ ಸೀನ್ ಅವ್ರು ತುಂಬ ಹಾರ್ಡ್ ವರ್ಕ್ ಹಾಕ್ತಾರೆ ಅದ್ರ ಮೇಲೆ. So that I liked very much. And Shashank sir is very cool person. He is like, I know, he knows what to do. Yenu enta tumba. So I loved working in Jarasandha. ಈಗ ಹೇಗಿರುತ್ತೆ ನಮ್ಮ ರೂಪಾದೇವಿ ಮೇಡಮ್ ಅವರ ಲೈಫ್ ಸ್ಟೈಲು? ಯಾವ ಪ್ರಾಜೆಕ್ಟ್ ಇದೆ ಅಥವಾ ಯಾವ್ದಾದ್ರು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಏನೇನಿದೆ ಪ್ರಾಜೆಕ್ಟ್ಸು? Maybe on the 50 people are my students are settled now. ಇಂಜಿನಿಯರ್ಸ್ ಆಗಿದ್ದಾರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ಆಗಿದ್ದಾರೆ, 6 ಕಾನ್ಸ್ಟೇಬಲ್ಸ್ ಇದ್ದಾರೆ. So proud. ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಸೋ ಬ್ಲೆಸ್ಡ್ ಆ್ಯಕ್ಚುಲಿ.
ಬಿಕಾಸ್ ಅಗೇನ್ ಐ ಟೆಲ್ ಯು ಒನ್ ಥಿಂಗ್ ಹಿಯರ್, ಇದು ನಾವು ಬೇಕು, ನಾವು ಮಾಡಬೇಕು ಅಂತ ಆಗೋದಿಲ್ಲ ಸಮಾಚಾರ. ಇಟ್ ಶುಡ್ ಹ್ಯಾಪನ್. It should happen and we should be blessed through us to give to somebody.